ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಅಡುಗೆಗೆ ಅಂತ ಹೇಳಿ ನಾನು ಹೆಸರುಕಾಳು ಪಲ್ಯ ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ. ಹೆಸರುಕಾಳು ನೆನೆ ಹಾಕಿದ್ದಿಲ್ಲ ರಾತ್ರಿ, ಹಾಗಾಗಿ ಡೈರೆಕ್ಟಾಗಿ ಕುಕ್ಕರ್ಲೆ ಬೇಯಿಸೋಣ ಅಂಥೇಳಿ ಸ್ವಲ್ಪ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ. ಇವಾಗ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚಪಾತಿಗೆ ರೆಡಿ ಮಾಡಿಕೊಂಡು ಮತ್ತು ಹೆಸರುಕಾಳು ಪಲ್ಯ ಮಾಡಿ ಒಂಚೂರು ಹಸಿಮೆಣ್ಸಿಕಾಯಿ ಚಟ್ನಿ, ಅನ್ನ ಸಾಂಬಾರು ಮಾಡಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂಚೂರು ನಾನು ಊರಿಗೆ ಹೋಗೋದಿತ್ತು, ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಮಕ್ಕಳು ಇವತ್ತು ಸಂಡೇ ಆಗಿರೋದ್ರಿಂದ ಅವರು ನಾವು ಬರೋದಿಲ್ಲ ಊರಿಗೆ ಅಂತ ಹೇಳ್ತಾ ಇದ್ದಾರೆ. ಸಂಡೇ ಇದೆ, ರಜೆ ಬೇರೆ, ಮನೇಲೇ ಇರ್ತೀರಾ ಅಲ್ವಾ, ಬನ್ನಿ ಹೋಗೋಣ ಅಂತ ಹೇಳಿದ್ರೆ ಬರೋಲ್ಲ ನಾವು ಅಂತ ಹೇಳ್ತಾರೆ. ಅವ್ರಿಗೆ ಸಿಗೋದೆ ಒಂದು ದಿನ ಟೈಮ್ ಸಿಗುತ್ತೆ, ಸಂಡೇ ಇರುತ್ತೆ ಅಲ್ವಾ, ಮನೇಲೇ ಇರಬೇಕು, ಆಟ ಆಡೋದು ಮತ್ತು ಟಿ ವಿ ನೋಡೋದು, ಈ ಥರ ಎಂಜಾಯ್ ಮಾಡಬೇಕು ಅಂತೇಳಿ ಅವರು ಇಲ್ಲ ನಾವು ಬರೋದಿಲ್ಲಮ್ಮ ಅಂತ ಹೇಳಿಬಿಡ್ತಾರೆ. ನಮ್ಮ ಮನೆಯವರು ಕೂಡ ಅವ್ರ ಕೆಲಸ ಇರುತ್ತೆ, ಹಾಗಾಗಿ ಯಾರೂ ಇಲ್ಲ, ನಾನೊಬ್ಬಳೇ ಹೋಗ್ತಾ ಇದ್ದೀನಿ ಊರಿಗೆ ಇವತ್ತು. ಪೂಜೆ ಇದೆ, ಪೂಜೆಗೆ ಹೇಳಿದ್ದಾರೆ. ಅಂದರೆ ನವಗ್ರಹ ಪೂಜೆ ಮತ್ತು ದೋಣಿ ತುಂಬಿಸೋದು ಅಂತ ಮಾಡ್ತೀವಿ ನಮ್ಮ ಕಡೆ ಎಲ್ಲ, ಹಾಗಾಗಿ ಅದನ್ನು ಪೂಜೆಗೆ ಬರೋಕ್ಕೆ ಹೇಳಿದ್ದಾರೆ. ಹೊರಡಬೇಕು, ಇವಾಗ ರೆಡಿಯಾಗಿ ಹೊರಡಬೇಕು. ಮತ್ತು ಮನೇಲೇ ಇರ್ತಾರಲ್ವ ಮಕ್ಕಳೆಲ್ಲ, ಮನೇಲೇ ಇರ್ತಾರೆ, ಸಂಡೇ ಆಗಿರೋದ್ರಿಂದ ಅವ್ರಿಗೆ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಹೋದ್ವಿ ಅಂತ ಹೇಳಿದರೆ ನಾನು ಹೋಗಿ ಸಾಯಂಕಾಲ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಮನೇಲಿ ಅಡುಗೆ ಇತ್ತು ಅಂತ ಹೇಳಿದ್ರೆ ಅವ್ರು ಊಟ ಮಾಡ್ಕೊತಾರೆ. ಬೆಳಗ್ಗೆ ಟಿಫನ್ಗೆ ಒಂಚೂರು ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ರೆಡಿ ಮಾಡಿ ಇಟ್ಟಿದ್ದೀನಿ, ಅವರು ತಿಂತಾರೆ. ಮಧ್ಯಾಹ್ನಕ್ಕೆ ಮತ್ತು ಚಪಾತಿ, ಅನ್ನ ಸಾಂಬಾರು ಮಾಡಿಟ್ಟು ಹೋಗಬೇಕು. ಮತ್ತು ನಾನು ಬೆಳಗ್ಗೆ 7:30 ಇಲ್ಲ 8 ಗಂಟೆಗೆ ಬಿಟ್ಟೆ ಅಂತ ಹೇಳಿದರೆ ಇಲ್ಲಿಂದ ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮತ್ತು 6:30 7 ಗಂಟೆ ಆಗ್ಬಿಡುತ್ತೆ ಸಾಯಂಕಾಲ. ಹಾಗಾಗಿ ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರಡ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಅಂದರೆ ತವ್ರ ಮನೆ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಯಾವುದೇ ಶುಭ ಸಮಾರಂಭಗಳು ಆಗಿರ್ಬೋದು, ಅಂದರೆ ಮದುವೆ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಮನೆ ಓಪ್ನಿಂಗ್ ಇದೆ ಅಂತ ಹೇಳಿದರೆ, ಈ ಥರ ಎಲ್ಲ ಯಾವುದೇ ಶುಭ ಕಾರ್ಯಗಳು ಇದ್ವು ಅಂತ ಹೇಳಿದರೆ ಮೊದಲಿಗೆ ಸ್ಟಾರ್ಟ್ ಮಾಡೋದೇ ದೇವ್ರದ್ದು ಕಾರ್ಯದಿಂದ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ದೋಣಿ ತುಂಬಿಸೋದು ಅಂತೇಳಿ ಫಸ್ಟಿಗೆ ಅದನ್ನು ಮಾಡಿ ಆಮೇಲೆ ಮುಂದಿನ ಕೆಲಸಗಳು ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ದೋಣಿ ತುಂಬಿಸೋದು ಯಾವ ರೀತಿ ಮಾಡ್ತಾರೆ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಆಚರಣೆ ಮಾಡಿದ್ವಿ, ಹೇಗೆ ಮಾಡಿದ್ವಿ, ಏನು ಅಂತ ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ತೀರಾ. ಹಾಗಾದರೆ ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಇಲ್ಲಿಗೆ ಬಂದೆ, ನಾನು ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ನವಗ್ರಹ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು ಆಗಲೇ. ನವಗ್ರಹ ಪೂಜೆ ಎಲ್ಲ ಮುಗಿದಿತ್ತು. ಇವಾಗ ದೋಣಿ ತುಂಬಿಸೋದು ಕಾರ್ಯಕ್ರಮ ಮಾಡ್ತಾರೆ, ಇನ್ನು ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಮೇನಾಗಿ ಗೌರಪ್ಪಗಳು ಬರಬೇಕಲ್ವಾ, 5 ಜನ ಗೌರಪ್ಪಗಳು ಬರಬೇಕು, ಅವರೆಲ್ಲ ಬಂದ ಮೇಲೆ ರೆಡಿ ಮಾಡ್ಕೊತಾರೆ. ತುಂಬ ದಿನಗಳ ನಂತರ ನಮ್ಮ ಸಿಸ್ಟರ್ನ ಭೇಟಿಯಾಗಿದ್ದೀವಿ. ಹಾಯ್ ಸಿಸ್ಟರ್. ಹಾಯ್ ಲಕ್ಷ್ಮಿ ಅಕ್ಕ. ಹಾಯ್ ಹಾಯ್ ಚಿಕ್ಕಮ್ಮ. ನಮ್ಮವ್ವ. ಇವರು ನಮ್ಮ ಅಕ್ಕ ಒಡಪ್ ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇ ಮತ್ತೆ ಅಲ್ಲ, ಏನಾರ ಫಂಕ್ಷನ್ ಇದ್ದಾಗ ಇವತ್ತೈತಲ್ಲ ಬಂದ. ನಮ್ಮ ಅತ್ತೆ ಇದಾರ ನೋಡಿ ಇಲ್ಲಿ. ಹೇಳತಿ ಮತ್ತೇನಾರ? ನಿನಗ ಕಲಿಸ್ಕೊಡೋದ, ನಿನ್ನಿಂದ ನಾವು ಕಲಿತೇವೆ. ಇನ್ಮೇಲೆ ರೆಡಿ ಆಕಾರ.
ಗುಂಡ ಹಾಯ್ ಅನ್ನ ಹಾಯ್ ಅನ್ನ ಜಲ್ದಿ ಹಾಯ್ ಅನ್ನ ಹಾಯ್ ಅನ್ಬೇಕಪ್ಪಿ ಬಾಯ್ ಅನ್ನ ಹಾಯ್ ಹಾಯ್ ಅತ್ತಿ ಅನ್ ಜಲ್ದಿ ಹಾಯ್ ಅತ್ತಿ ಅನ್ನ ಪಿ ಜೆಸಿ ದೂರದ ಅನ್ಬೇಕು ಅನ್ನ ಅನ್ನಲ್ಲ 1 2 3 ನವಗ್ರಹ ಪೂಜೆ ಎಲ್ಲ ಮುಗಿದಿತ್ತು. ಇವಾಗ ದೋಣಿ ತುಂಬಿಸೋ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಗೋರಪ್ಪಗಳು ಬರಬೇಕು. ಗೋರಪ್ಪಗಳು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಖಾಲಿ ಕೂತ್ಕೊಂಡಿದ್ವಿ ಅಲ್ಲ, ಆ ಟೈಮಲ್ಲೇ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ. ಹಾಗೆ ಕೂತ್ಕೊಂಡು ಮಾತಾಡೋದು ನಗೋದು ಮಾಮೂಲಿ ಅಲ್ವಾ. ಬೈತೀರಾ? ಅವ್ನು ನೋಡೇನಂತ ಬಾಯ್ಲಿ ಈಗ ಹೇಳ್ಬೇಕಿಲ್ಲ ಅವನಿಗೆ ನನ್ನ ಕೈ ಯಾಕೆ ಹಿಡ್ಕೊಂಡ ನೀನು ಅಂತೇಳಿ. ಇವರು ನಿಮಗೆ ಗೊತ್ತಿರಬೇಕು, ಆಲ್ಮೋಸ್ಟ್ ನಮ್ಮ ಲೈವಲ್ಲಿ ಜಾಯಿನ್ ಆಗಿದ್ರು, ಗೆಸ್ಟ್ ಆಗಿ ಬಂದಿದ್ರು. ಇವಾಗ ಡೈರೆಕ್ಟಾಗಿ ಮತ್ತೆ ಮೀಟ್ ಆಗ್ತಾ ಇದ್ದೀನಿ. ನೀನೇ ಕಮೆಂಟ್ ಕೊಟ್ಟಿರೋದೆಲ್ಲ ನಮಸ್ತೆ ಅಂತ ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. 5 ಮಂದಿ ಗೋರಪ್ಪಗಳು ಬರ್ತಾರೆ. ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು 5 ದೋಣಿ ಇಡ್ತಾರೆ. 5 ದೋಣಿಗೆ ಅಡುಗೆ ಏನು ಮಾಡಿರ್ತೀವಿ ಅದನ್ನೆಲ್ಲನೂ ಅಡುಗೆನ ತುಂಬ ದೋಣಿ ತುಂಬನೂ ಬಡಿಸ್ತಾರೆ. ಒಂಚೂರ ಸರಿ ಇಲ್ಲ ಮದುವೆ ಇದೆ ಅದು ದೊಡ್ಡ
ನೋಡ್ತಾ ಇದ್ದೀರಾ, ಇವಾಗ ಅಲ್ಲಿ ನಮ್ಮ ಅಕ್ಕ ನಿಂತಿದ್ದಾರೆ ನೋಡಿ ಹಿಂದೆ, ಅವ್ರ ಮೈಯಲ್ಲೇ ದೇವರು ಬರುತ್ತೆ. ಓಕೆ, ನೋಡಿದ್ರಲ್ವಾ ಈ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೂ? ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.